ನೋಡಿ ರೆಡಿ ಗೊಂಡೆ ಕೂಡ ಬಂದಿದೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಸಹ ಚೆನ್ನಾಗಿದ್ದೇವೆ ನೋಡಿ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಇವತ್ತು ಗುರುವಾರ ಲಾಗ್ ಸ್ವಲ್ಪ ಲೇಟ್ ಮಾಡಿ ಬರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಈಗ ಇವತ್ತು ಪೂಜೆನ ನಾನು ಯಾವಾಗಲೂ ಗುರುವಾರ ಪೂಜೆ ಸಾಯಂಕಾಲ ಮಾಡ್ತಿದ್ದೆ ಸ್ನೇಹಿತರೆ. ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗ ಮಾಡ್ತಾಯಿದ್ದೀನಿ. ಬೇಗ ಯಾಕೆ ಅಂದರೆ ಸ್ವಲ್ಪ ನಾನು ಕೆಲಸಕ್ಕೆ ಹೋಗೋದಿದೆ, ಮತ್ತು ಸಾಯಂಕಾಲ ಬಂದು ಒಂಥರ ಸುಸ್ತಾಗಿಬಿಡುತ್ತೆ, ಮಾಡಲಿಕ್ಕೆ ಮೂಡ್ ಆಫ್ ಆಗಿಬಿಡುತ್ತೆ. ಅದಕ್ಕಾಗಿ ಅಂದರೆ ತುಂಬಾ ಸುಸ್ತಾಗಿಬಿಟ್ಟಿರ್ತೀವಿ, ಅದಕ್ಕಾಗಿ ಬೇಡ ಅಂಥೇಳಿ 2 ವಾರ ಬೆಳಗ್ಗೆನೇ ಮಾಡಿದರೆ ಆಯಿತು, ಬರೋ ವಾರ ಮತ್ತು ಈ ವಾರ ಅಂಥೇಳಿ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಈಗ ಪೂಜೆ ಮಾಡ್ತಾಯಿದ್ದೀನಿ, ಹಾಗೆ ನೈವೇದ್ಯ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನೈವೇದ್ಯಕ್ಕೆ ಸ್ವಲ್ಪ ಸಂಸ್ಕಾರ ಏನಾದರೂ ಮಾಡಿದರೆ ಆಯ್ತು ಅಂಥೇಳಿ. ಇವತ್ತು ಶ್ರೇಯಮ್ಮ ಕೂಡ ಮನೆಯಲ್ಲಿದ್ದಾಳು, ಹಾಗಾಗಿ ಇಲ್ಲಿ ದೋಸೆ ಮಾಡ್ಬೇಕಂಥೇಳಿ ರೆಡಿ ಮಾಡಿದ್ದೀನಿ. ದೋಸೆಗೆ ಆಲ್ರೆಡಿ ಬನ್ನಿ ತೋರಿಸ್ತೀನಿ. ಇಲ್ಲಿ ಪೂಜೆಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ, ಇನ್ನೂ ಪೂಜೆ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. ಇಲ್ಲಿ ಪೂಜೆ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಇಲ್ಲಿ ದೋಸೆ ಹಿಟ್ಟು ರೆಡಿ ಇದೆ. ಹಾಗೆ ಇಲ್ಲಿ ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೀನಿ. ಇದು ಆಲೂಗಡ್ಡೆ ಪದಾರ್ಥ ಮಾಡಬೇಕು, ದೋಸೆ ಹಾಕಬೇಕು ಸ್ನೇಹಿತರೆ. ಇಲ್ಲಿ ಚಾ ರೆಡಿ ಇದೆ, ಅದಕ್ಕಾಗಿ ಈಗ ಮೊದಲು ಇದೆ ಪೂಜೆ ಕಂಪ್ಲೀಟ್ ಮಾಡ್ಕೊಂಡ ನಂತರ ತಿಂಡಿ ಇದ್ರ ಕಡೆ ಗಮನ ಕೊಡ್ತೀನಿ. ಪೂಜೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ನೈವೇದ್ಯಕ್ಕೆ ಸ್ವಲ್ಪ ರೆಡಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಇದಕ್ಕೆ ಎಂಡಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಎಂದು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯ ಮಾಡ್ಬೇಕಾದ್ರೆ ದೋಸೆಗೆ ಸ್ವಲ್ಪ ನೀರು ಹಾಕಬಾರ್ದು ಸ್ನೇಹಿತರೆ. ನೀರು ಹಾಕದೆ ಹಾಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲ ನಮಗೆ ಮೆದುವಾಗಿನೇ ಬೇಕು ಅಂತಂದರೆ ಇದಕ್ಕೆ ಏನು ಹಾಕೋದು ಗೊತ್ತಾ, ಸ್ವಲ್ಪ ಹಾಲನ್ನು ಹಾಕಬೇಕು. ಈ ಟೈಮಲ್ಲಿ ಹಾಲು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೆದುವಾಗಿ ಹೋಟೆಲಲ್ಲಿ ಮಾಡ್ತಾರೆ ನೋಡಿ, ಆ ಥರ. ಈ ಥರ ನನಗೆ ಬೆಳಗ್ಗೆ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದರೆ ಈ ಥರ ಆಗುತ್ತೆ ನೋಡಿ. ಏನು ಮಾಡೋದು, ಈಗ ಲಂಚ್ ಕೂಡ ಕಾಯ್ತಾ ಇದ್ದು ದೋಸೆಗೆ. ನನಗೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಹಾಗೆ ನಮ್ಮ ಅಮ್ಮರು ಕೂಡ ಇಲ್ಲ, ಅಲ್ಲಿ ಶ್ರೇಯ ಬೆಕ್ಕಿಗೆ ಊಟ ಹಾಕ್ಲಿಕ್ಕೆ ಹೋಗಬೇಕು. ಅವಳು ನಾನು ಕೆಲಸಕ್ಕೆ ಹೋಗ್ತೇನೆ, ಅವಳು ಆ ಕಡೆಗೆ ಹೋಗ್ತಾಳೆ. ಅದಕ್ಕಾಗಿ ಈಗ ಆಲೂಗಡ್ಡೆ ಪಲ್ಯ ರೆಡಿ. ನನಗೆ ನೀರು ಹಾಕಿ ಮಾಡಿದ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋಲ್ಲ ಸ್ನೇಹಿತರೆ. ಈ ಥರ ಡ್ರೈ ಆಗಿ ಮಾಡಿದ್ದೇನೆ ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಮತ್ತು ಆಲೂಗಡ್ಡೆ ಪಲ್ಯ ಈಗ ನಾನು ತುಂಬ ದಿನ ಆಯಿತು ಮಾಡಿರಲಿಲ್ಲ, ಹಾಗಾಗಿ 1-2 ಆಲೂಗಡ್ಡೆ ಪಲ್ಯ ಮಾಡಿದೆ ನೋಡಿ. ಈಗ ರೆಡಿಯಾಗಿದೆ. ಗ್ಯಾಸ್ ಇದ್ರ ಮೇಲೆ ಮುಚ್ಚಿಬಿಡ್ತೀನಿ. ಯಾವ್ಯಾವ ಮುಚ್ತಾ ಇದ್ದೀನಿ. ಸೇಮ್ ಎರಡೂ ಒಂದೇ ಥರ ಅದಾವ ಸ್ನೇಹಿತರೆ ನೋಡಿ. ಇದು ಸ್ವಲ್ಪ ಅದಾಗುತ್ತೆ, ಇದು ಇದರದ್ದು. ಇದು ದೋಸೆ ಮೇಲೆ ಮುಚ್ಚಲಿಕ್ಕೆ ಅಂಥೇಳಿ ತೊಗೊಂಡದ್ದು ನಾನು. ಈಗ ದೋಸೆ ಹಾಕ್ತೀನಿ, ಲೇಟಾಗುತ್ತೆ. ತುಂಬ ಹಂಚಿಕಾಯಿತು ನೋಡಿ. ಹಾಗೆ ಈ ಕಡೆ ಏನಾದರೂ ಮಾಡೋಷ್ಟರಲ್ಲಿ ತುಂಬ ಕಾದ್ಬಿಟ್ರೆ ಸರಿ ಆಗಲ್ಲ. ತುಂಬ ಕಾದರೆ ಮಾತ್ರ ನಾನು ಈ ಥರ ನೀರು ಹಾಕೋತೀನಿ, ಇಲ್ಲಾಂದರೆ ಹಾಕಲ್ಲ ಸ್ನೇಹಿತರೆ. ಹಿಟ್ಟೆಲ್ಲ ರೆಡಿಯಾಗಿದೆ. ನೀನೇ ನೆನೆಸಿಟ್ಟಿದ್ನೆಲ್ಲ ಹಿಟ್ಟು, ಅದಕ್ಕಾಗಿ ಈಗ ದೋಸೆ ಹಾಕ್ತೀನಿ. ದೋಸೆಗೆ ಏನೂ ಇಲ್ಲ, ದೋಸೆ ಹಿಟ್ಟಿಗೆ ಅಕ್ಕಿ, ಉದ್ದಿನಬೇಳೆ, ಉಪ್ಪು ಅಷ್ಟೇ ಹಾಕಿದ್ದೀನಿ ಸ್ನೇಹಿತರೆ, ಏನು ಹಾಕಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ನಮ್ಮ ಮನೇಲಿ ತುಪ್ಪ ಅಂತೂ ತಿನ್ನಲ್ಲ, ಗೊತ್ತೇ ಇದೆ ಎಲ್ಲರಿಗೂ. ಅದಕ್ಕಾಗಿ ದೋಸೆ ರೆಡಿ, ಆಲೂಗಡ್ಡೆ ಪಲ್ಯನೂ ರೆಡಿ ಸ್ನೇಹಿತರೆ. ಈಗ ಸ್ವಲ್ಪ ಬೇಗ ಬಟ್ಟೆನ ತೊಳಿತೀನಿ, ಯಾಕೆಂದರೆ ಲೇಟ್ ಆಗುತ್ತೆ ನನಗೂ ಕೂಡ. ಶ್ರೇಯನಿಗೆ ತಿಂಡಿ ಹಾಕಿಕೊಡ್ತೇನೆ. ನಾನು ಬೇಕಾದ್ರೆ ಲೇಟ್ ಆದರೆ ತಿಂಡಿ ಏನು ಮಾಡಲ್ಲ, ಹಾಗೆ ಹೋಗ್ತೀನಿ ಅವಳಿಗೆ ಹಾಕಿಕೊಟ್ಟು. ಯಜಮಾನ್ರು ಎಲ್ಲಿಗಿದಾರೋ ಗೊತ್ತಿಲ್ಲ, ಅದಕ್ಕಾಗಿ ಈಗ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಇದು ಮಾಡ್ತೀನಿ.
ಬರುವಾರ ಲಾಸ್ಟ್ ಗುರುವಾರ ಇರೋದ್ರಿಂದ ಸ್ವಲ್ಪ ಬೇಳೆ ಎಲ್ಲ ಹಾಕಬೇಕಾಗುತ್ತೆ. ಅವತ್ತು ಕರ್ಚಿಕಾಯಿ ಅಥವಾ ಹೋಳಿಗೆ ಏನಾದರೂ ಮಾಡಬೇಕು. ಅದಕ್ಕಾಗಿ ನೋಡಿ ಎಷ್ಟು ಈಜಿಯಾಗಿ ಬಂದುಬಿಡುತ್ತೆ ಅಲ್ಲ ಸ್ನೇಹಿತರೆ. ಆಲೂಗಡ್ಡೆ ಪಲ್ಯ, ದೋಸೆ ಸರಿ ಆಯಿತು. ಯಾರೆಲ್ಲ ಗುರುವಾರ ಮಾಘಶಿರ ಮಾಸದಲ್ಲಿ ಬರುವಂಥ ಪೂಜೆನ ಯಾರೆಲ್ಲ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ನನಗೆ ಸಿಂಪಲ್ಲಾಗಿ ಮಾಡಬೇಕು ಈ ಪೂಜೆನ, ತುಂಬ ಗ್ರ್ಯಾಂಡಾಗಿ ಅಂತಲ್ಲ. ಈ ಪೂಜೆ ಮಾಡೋಕ್ಕಾದ್ರೆ ತುಂಬ ಸಿಂಪಲ್ ಇದು. ಯಾಕಂದರೆ ನಾನು ಸಾಧಾರಣ 2005ರಿಂದ ಮಾಡ್ತಾಯಿದ್ದೀನಿ. 2025 ಕಂಪ್ಲೀಟ್ ಆಯ್ತಲ್ಲ ಸ್ನೇಹಿತರೆ. ಈಗ ಅಂದರೆ 20 ವರ್ಷ ಆಯಿತು ನೋಡಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಪೂಜೆನ. ಅದಕ್ಕಾಗಿ ಹೇಳಿದ್ದು, ಅವಾಗಿಂದ ಕಂಟಿನ್ಯೂ ಪೂಜೆ ಮಾಡ್ತಾನೇ ಬಂದಿದ್ದೀನಿ ನಾನು. ದೋಸೆ ಹಿಟ್ಟು ಇದು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಇದು ಆಡಂಬರ ಪೂಜೆ ಅಲ್ಲ, ತುಂಬ ಸಿಂಪಲ್ ಆಗಿರುವಂಥ ಪೂಜೆ. ಇದ್ರದ್ದು ಬುಕ್ಸ್ ಓದಿದ್ರೇ ಗೊತ್ತಾಗುತ್ತೆ ನಮಗೆ. ಅಂದರೆ ಗುರುವಾರದು ಲಕ್ಷ್ಮೀ ಪೂಜೆ ಬುಕ್ಸ್ ಇದೆ, ಮುಚ್ಚಳೆ ಮೇಲ್ಗಡೆ. ಹಾಗಾಗಿ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಈಗ ಬುಕ್ಸ್ ಪೂಜೆ ಮಾಡಿದ ತಕ್ಷಣ ಬುಕ್ಸ್ ಓದಬೇಕಿತ್ತು. ನನಗೆ ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ಮಾಡಿ ಹೋಗಲ್ಲ. ರಾತ್ರಿಗೆ ಮತ್ತು ಮಹಾಮಂಗಳಾರತಿ ಮಾಡಲಿಕ್ಕೆ ಇರುತ್ತಲ್ಲ ಆವಾಗ ಓದ್ತೇನೆ ಸ್ನೇಹಿತರೆ. ಅದಕ್ಕಾಗಿ ಈಗ ಇನ್ನು ನಾನು ಪಾತ್ರೆ ತೊಳಿಬೇಕು. ಹಾಗೆ ಸ್ವಲ್ಪ ಬಟ್ಟೆ ತೊಳೆದು ಹಾಕಿ ಹೋಗ್ತೇನೆ, ಲೇಟ್ ಆಗುತ್ತೆ ಮತ್ತು. ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಕೂಡ ಏನು ನೋಡ್ತೇನೆ ಸ್ನೇಹಿತರೆ. ಯಜಮಾನರು ಬಂದು ಸ್ವಲ್ಪ ಅನ್ನ ಸಾಂಬಾರು ಏನಾದರೂ ಮಾಡ್ತೇನೆ. ಮತ್ತು ಬರದೇ ಇದ್ದರೆ ಏನು ಮಾಡೋದು. ಹಿಟ್ಟು ಯಾಕೋ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ನನಗೆ. ಅದಕ್ಕಾಗಿ ಸ್ವಲ್ಪ ಮತ್ತೆ ನೀರು ಹಾಕಿದೆ. ಬನ್ನಿ, ನಮ್ಮದು ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಅಂತ ಕೇಳ್ಕೊತೇನೆ. ಮತ್ತು ಇನ್ನೊಂದೇನು, ಯಾರಿಗೆಲ್ಲ ಸೀರೆಗಳು ಬೇಕಾಗ್ಯ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ದೋಸೆ, ನಾನು ದೋಸೆ ಹಿಟ್ಟಿಗೆ ಇನ್ನೊಂದೇನು ಗೊತ್ತಾ, ಈ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಸಕ್ಕರೆ ಎಲ್ಲ ಹಾಕಲ್ಲ ಸ್ನೇಹಿತರೆ. ಅಪ್ಪಿತ್ತು ರೆಸಿಪಿ ಇರುವಾಗ ಮಾತ್ರ ಹಾಕ್ತೀನಿ, ನಾರ್ಮಲ್ಲಾಗಿ ಏನು ಹಾಕಲ್ಲ, ಹಾಗೆ ಮಾಡ್ತೇನೆ ನಾನು. ಅದಕ್ಕಾಗಿ ವೈಟಾಗಿ ಬರ್ತವೆ ದೋಸೆಗಳು ನಮ್ಮದು. ಹಾಕಕ್ಕೆ ಹೋಗಿಲ್ಲ, ಯಾವಾಗಲೂ ಹಾಕಿಲ್ಲ ನಾನು ಈ ಥರ ಮಾಡಿ ತಿನ್ನೋ ಮುಂದೆ. ಹಾಗಾಗಿ ಹಾಗೆ ಇದನ್ನು ಮಾಡಿಬಿಟ್ಟಿರ್ತೀನಿ. ಈಗ ನಾನು ಇದಷ್ಟ ಬನ್ನಿ ನಿಮಗೆ ದೋಸೆ ಪದಾರ್ಥ ಎಲ್ಲ ತೋರಿಸ್ಬಿಡ್ತೀನಿ ಒಂದ್ಸತಿ. ನನಗೂ ಸ್ವಲ್ಪ ಗಡಿಬಿಡಿ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಶ್ರೇಯನೂ ರೆಡಿ ಯಾಕಂಡು ತಿಂಡಿ ತಂದು ಅವಳಿಗೆ ತಿಂಡಿನೂ ಕೊಟ್ಬಿಡ್ತೀನಿ. ಮತ್ತು ಲೇಟ್ ಆದರೆ ಕಷ್ಟ ಕೂಡ ಆಗುತ್ತೆ. ಯಾಕೋ ಗೊತ್ತಿಲ್ಲ, ನಮ್ಮ ಚಾನಲ್ ಇದು ಗ್ರೋತ್ ಆಗ್ತಾ ಇಲ್ಲ, ಸುಮ್ಮನೆ ಇಟ್ಬಿಡ್ಬೇಕು ಅನ್ನಿಸ್ತಾ ಇದೆ ನನಗೂ ಕೂಡ ಈಗ. ಅದಕ್ಕಾಗಿ ಒಬ್ಬೊಬ್ರು ಹೇಳ್ತಾರೆ ಯಾಕೆ ಎಷ್ಟು ದಿನ ಮಾಡಿದಿರಿ ಬಿಡ್ತೀರಿ ಅಂತ. ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ. ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ವ್ಯೂಸ್ ಇಲ್ಲ, ಏನಿಲ್ಲ. ಏನು ನಾನು ಮಾಡ್ಕೊಡ್ತಿರೋಂಥ ಮಿಸ್ಟೇಕಾ ಏನು ನನಗೆ ಗೊತ್ತಿಲ್ಲ. ಅಪ್ಲೋಡ್ ಮಾಡೋಲ್ಲಿ ಏನಾದರೂ ಮಿಸ್ಟೇಕ್ ಆಗುತ್ತಾ ಅದು ಗೊತ್ತಿಲ್ಲ. ಮತ್ತು ಯಾರೂ ಯೂಟ್ಯೂಬ್ ಬಗ್ಗೆ ಏನಾದರೂ ಕೇಳಿ ಯಾರೂ ಹೇಳ್ಕೊಡಲ್ಲ. ಎಲ್ಲರೂ ದುಡ್ಡು 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 ಅಂತ, ದುಡ್ಡು ಕೊಡಿ, ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತಾರೆ. ಏನು ಮಾಡ್ಬೇಕು ಹೇಳಿ. ದುಡ್ಡು ದುಡ್ಡು ಅನ್ನುವಾಗ ಇನ್ನೂ ನಮಗೆ ಇದು ಕರೆಕ್ಟಾಗಿ ದುಡ್ಡೇ ಬರ್ತಾ ಇಲ್ಲ, ಕರೆಕ್ಟಾಗಿ ದುಡ್ಡು ಸಹ ಇಲ್ಲ. ಹಾಗಾಗಿ ಏನು ಮಾಡೋದು ಇದು ಯೂಟ್ಯೂಬ್ದು ಅಂತೇಳಿ ಪ್ರಾಬ್ಲಮ್ ಸ್ನೇಹಿತರೆ. ನೋಡಿ ಫೈನಲಾಗಿ ಈ ಥರ ಬಂದಿದೆ ನಂದು. ಹಾಗಾಗಿ ಇಲ್ಲಿ ನಮ್ಮ ನೈವೇದ್ಯ ಹಿಡಿದು ಆರತಿ ಮಾಡಬೇಕು. ಹಾಗಾಗಿ ಇಲ್ಲಿ ದೋಸೆನ ಈ ಥರ ರೆಡಿಯಾಗಿದೆ. ಈಗ ಇಲ್ಲಿ ದೋಸೆ ಪದಾರ್ಥ, ಆಲೂಗಡ್ಡೆ ಪದಾರ್ಥ ದೋಸೆ ರೆಡಿಯಾಗಿದೆ. ಹಾಗೆ ಇಲ್ಲಿ ಸಜ್ಜಕ ಕೂಡ ಮಾಡಿದ್ದೇನೆ. ಮತ್ತು ಇಲ್ಲಿ ದೋಸೆ ಹಿಟ್ಟಿದೆ ನೋಡಿ, ದೋಸೆ ಇಲ್ಲಿ ಹಾಕಬೇಕು. ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಇದೆ ನೋಡಿ. ಇಲ್ಲಿ ದೋಸೆ ಕೂಡ ಹಾಕಿದೆ ಸ್ನೇಹಿತರೆ. ಒಂದು ಇಲ್ಲಿ ಆಲೂಗಡ್ಡೆ ಪಲ್ಯ ಇದೆ. ಒಂದಿಷ್ಟು ಪಾತ್ರೆಗಳದ ಈ ಥರ ಪಾತ್ರೆ ಹಿಂಗಿಟ್ಟು ಹೋದ್ರೆ ನಮ್ಮ ಯಜಮಾನ್ರು ಸರಿ ಬೈತಾರೆ ನಾನು. ಅದಕ್ಕಾಗಿ ಇಲ್ಲ ಈ ತೊಳೆದು ಹೋಗ್ತೀನಿ ನಾನು. ಬಿಟ್ಟು ಹೋದ್ರೆ ಅಂತ ತಿಂದು ಬಿಡ್ತಾರೆ ನಮ್ಮ ಯಜಮಾನ್ರು. ಆಲೂಗಡ್ಡೆ ಪಲ್ಯ ಅಂತೂ ಮಸ್ತಾಗಿದೆ, ಕಲರ್ಫುಲ್ಲಾಗಿ ಬಂದಿದೆ. ಹಾಗಾಗಿ ಈಗ ಇಲ್ಲಿ ದೋಸೆ ಕೂಡ ನೋಡಿ
ರೆಡಿ ಆಗಿದೆ. ಇವತ್ತು ನಾನು ಏನೋ ತಿನ್ನೋ ಹಾಗಿಲ್ಲ, ಶ್ರೇಯನ್ಗೆ ಅಷ್ಟು ಹಾಕಿ ಇಟ್ಟು ಹೋಗ್ತೇನೆ. ಈಗ ಇದನ್ನೆಲ್ಲ ಎತ್ತಿರ್ತೇನೆ. ಪೂಜೆ ಅಂತ ಆಗಿದೆ ಸ್ನೇಹಿತರೆ. ಸೀರೆಗಳು ಸಿಕ್ಕಾಪಟ್ಟೆ ಬಂದಿದ್ದಾವೆ. ಮತ್ತು ನೋಡಿ ಕಾಣಿಸ್ತಿರ್ಬೋದು ನಿಮಗೂ ಕೂಡ. ಹೀಗೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸಾಫ್ಟ್ ಸಿಲ್ಕಲ್ಲಿ ಒಂದು ಇಷ್ಟು ಕಲರ್ಸ್ ಬಂದಿದೆ. ಈಗ ತುಂಬ ಚೆನ್ನಾಗಿದೆ ಸಾಫ್ಟ್ ಸಿಲ್ಕಲ್ಲಿ. ಇದು ತುಂಬಾ ಸಾಫ್ಟ್ ಆಗಿರೋವಂಥದ್ದು ನೋಡಿ. ಆರೆಂಜ್ ಕಲರಲ್ಲಿ ಇದೆ. ಯಾರು ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಬೇಗ ಬೇಗ. ಪರ್ಪಲಲ್ಲಿದೆ, ರೆಡ್ ಬಾರ್ಡರ್ ಬರುತ್ತೆ. ಹಾಗೆ ಗ್ರೀನ್, ಪ್ಯಾರೆಟ್ ಗ್ರೀನಲ್ಲಿದೆ, ಪರ್ಪಲ್ ಬಾರ್ಡರ್ ಬಂದಿದೆ ನೋಡಿ. ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದೆಲ್ಲ ನೋಡಿ, ನಿಮಗೆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ರೆಡಿ ಗೊಂಡೆ ಕೂಡ ಬಂದಿದೆ ನೋಡಿ. ಪಲ್ಲು ಬಂದು, ಬ್ಲೌಸ್ ಬಂದು ಸೇಮ್ ಕಾಂಟ್ರಾಸ್ಟಲ್ಲೇ ಇದೆ. ಪ್ಲೇನ್ ಆಗಿ ಇದೆ ಬ್ಲೌಸ್ ಬಂದು. ತುಂಬ ಚೆನ್ನಾಗಿದೆ. ನಿಮಗೆ ನೋಡಿ ಬ್ಲೌಸಿಗೆ ಡಿಸೈನ್ ಬೇಕಾದರೂ ಮಾಡಿಸ್ಕೋಬೋದು. ಇದರ ರೇಟ್ ಬಂದು 650 ಇದೆ. ತುಂಬಾ ಕಮ್ಮಿ ಇದೆ, ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಇದಾಗ್ತಿರ್ಬೋದು ನೋಡಿ ಯಾವ ಥರ ಇದೆ ಅಂಥೇಳಿ. ನಿಮ್ಗೆ ಇಷ್ಟ ಆದರೆ ಒಂದು ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ನಂಬರ್ಗೆ ಮೆಸೇಜ್ ಹಾಕ್ಬೋದು, DM ಮಾಡಿ. ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ.